ಕಾಣ್ತದಾ? ತುಂಬಾ ಕಾಣ್ತಾ ಇದೆ. ಹಾ, ಸುಮ್ಮನೆ ಬಂದಿದ್ದೀನಿ. ಅದು ಒಂದೇ ಡ್ರೆಸ್ಸು. ಬರ್ಡೇ ನಿಂದು ಮೇನ್ ಡ್ರೆಸ್ ಏನಿದೆ ಅದೊಂದು ತಗೋ ಅಂತ ಹೇಳಿದ್ರು, ಅದೊಂದು ತಗೊಂಬಂದಿದ್ದೀನಿ. ವಾವ್, ಗಿಫ್ಟು. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಎಸ್, ಇವಾಗ ಟೈಮ್ 11 PM. 11 PMಗೆ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ 12 o'clockಗೆ ನನ್ನ ಡೇ ಮೀನ್ಸ್ ನನ್ನ ಬರ್ಡೇ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಮ್ಮನೆಯವರು ಒಂದು ಸ್ಮಾಲ್ ಸರ್ಪ್ರೈಸ್ ಇದೆ ಇವಾಗ 12 o'clockಗೆ ಅಂತ ಹೇಳಿದ್ರು. ಅದಕ್ಕೆ 11:30ಗೆ ರೆಡಿ ಆಗಿರು, ಔಟ್ಸೈಡ್ ಹೋಗೋಣ ಅಂತ ಹೇಳಿದ್ರು. ಬಟ್ ಮಳೆ ಬಂತು, ಆದ್ದರಿಂದ ಔಟ್ಸೈಡ್ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಅವರು ಪ್ಲ್ಯಾನ್ ಬಿ ಮಾಡ್ಕೊಂಡಿದ್ರು. ಮಳೆ ಬಂದರೆ ಇನ್ಸೈಡ್ ಸರ್ಪ್ರೈಸ್ ಕೊಡಬೇಕು ಅಂತ. ಸೊ ನನ್ನ ರೂಮ್ ಒಳಗಡೆ ಲಾಕ್ ಮಾಡಿ ಅವರು ಆಲಲ್ಲಿ ಏನೋ ರೆಡಿ ಮಾಡ್ಕೊತಾ ಇದ್ದಾರೆ. ಏನು ಅಂತ ನಂಗೆ ಗೊತ್ತಿಲ್ಲ, ಸ್ವಲ್ಪ ಕೂಡ ಕ್ಲೂ ಬಿಟ್ಕೊಟ್ಟಿಲ್ಲ. ಇದು ಜಸ್ಟ್ ಇವಾಗ ನೈಟ್ ಕೇಕ್ ಕಟ್ ಮಾಡಿಸ್ತಾರೆ, ಅದು ಮಾತ್ರ ಗೊತ್ತು. ಬಟ್ ಯಾವ ಥರ ಏನು ಅಂತ ನಂಗೆ ಗೊತ್ತಿಲ್ಲ. ಆ್ಯಂಡ್ ಬೇರೆ ನಾಳೆನೂ ಬಿಗ್ ಸರ್ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನಂತೂ ಸಖತ್ ಕ್ಯೂರಿಯಾಸಿಟಿಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಸತಿ ನನ್ನ ಬರ್ಡೇನ. ಓಕೆ, ಇಲ್ಲಿ ಏನು ಕಾಣ್ತದಾ? ತುಂಬಾ ಕಾಣ್ತಾ ಇದೆ. ಕ್ಯಾಮ್ರಾ ಆದ್ರೆ ಇಟ್ಕೋ. ಇರು ಇರು. Seriously? Happy birthday to you. ಸೊ ಈ ಫೋಟೋಸೇ ಒಂದು ದೊಡ್ಡ ಗಿಫ್ಟ್ ನನ್ಗೆ ಇವಾಗ. ಗಿಫ್ಟ್ ಬರುತ್ತೆ, ವೇಟ್ ಮಾಡು. ಗಿಫ್ಟ್ ಆನ್ ದ ವೇ. ಗೈಸ್, ಆಕ್ಚುಲಿ ಇವರು ಗಿಫ್ಟ್ ಆನ್ ದ ವೇ ಅಂತ. ಏನು ಗಿಫ್ಟ್? ಸರ್ಪ್ರೈಸ್. ಸಾಕು. ಗಿಫ್ಟ್ ಇನ್ನು ಅವ್ರು ಆರ್ಡರ್ ಮಾಡಿದ್ದಾರೆ, ಅದು ಇನ್ನೂ ಬಂದಿಲ್ಲ. ಅದು ಒಂದು ಸರ್ಪ್ರೈಸ್ ಇದೆ, ನೋಡ್ಬೇಕು. ಬಟ್ ನಂಗಂತೂ ಸಖತ್ ಖುಷಿ ಆಯ್ತು ಇದು. ಸೊ ನೈಟು ಈ ತರ ಸರ್ಪ್ರೈಸ್ ಕೊಟ್ರು. ಸೀರಿಯಸ್ಲಿ ನಂಗಿದೆ ದೊಡ್ಡ ಸರ್ಪ್ರೈಸ್ ತರ ಆಗಿದೆ. ಏನು ನೀನು ನಾಳೆಗೆ ವೆಯ್ಟ್ ಮಾಡು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾಳೆ ಸಿಗ್ತೀನಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಸ್, ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಏನು ಪ್ಲ್ಯಾನು ಅಂತ ಇವ್ರು ಹೇಳ್ದಂಗೆ ನಾನು ಫಾಲೋ ಮಾಡ್ಕೊಂಡು ಹೋಗ್ಬೇಕಂತೆ. ಈಗ ಏನು ಎಲ್ಲರೂ ಇಷ್ಟು ಬೇಗ ರೆಡಿ ಆಗಿದ್ದಾರೆ? ನಾನು ಆಫೀಸಿಗೆ ರೆಡಿ ಆಗಿರೋದು. ಥ್ಯಾಂಕ್ ಯು ಸೋ ಮಚ್. ಓ, ನನ್ನ ಫೇವ್ರೆಟ್ ಚಾಕ್ಲೇಟ್. ಥ್ಯಾಂಕ್ ಯು. ವಿಶ್ ಮಾಡು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಅಮ್ಮ ರೆಡಿ ಆಗ್ತಿದೆ.
ನನಗೆ ಹ್ಯಾಪಿ ಬರ್ತ್ಡೇ ಉಪವಾಸ ಮಾಡ್ಬೇಕು, ಒಳ್ಳೇದಾಗುತ್ತೆ ಬರ್ತ್ಡೇ ದಿನ. ಖುಷಿ, ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು, ಒಳ್ಳೇದಾಗ್ಲಿ. ಅವ್ರನ್ನ ಪಿಕ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಅಂತ ಗೊತ್ತಿಲ್ಲ, ಹೇಳ್ತಾ ಇಲ್ಲ. ಗೈಸ್, ನನ್ ಗೆಸ್ ಮಾಡಿದೆ. ಸೊ ಬಟ್ ರೆಸಾರ್ಟ್ ಅಂತ ಗೊತ್ತಾಯ್ತು, ಆದ್ರೆ ಈ ರೆಸಾರ್ಟ್ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಸೊ ನೈಸ್ ನೈಸ್. ಹೆಸರು ಹೇಳುಮ್ಮ. ಹೆಸ್ರಲ್ಲಿ ಹೋಗ್ಬಿಟ್ಟು ಏನದು ಸೀಕ್ರೆಟ್ ವ್ಯಾಲಿ ಸೀಕ್ರೆಟ್ ವ್ಯಾಲಿ ರೆಸಾರ್ಟ್. ರೆಸಾರ್ಟ್ ಇದು. ಸೊ ನೈಸ್ ಪ್ಲೇಸ್. ಸೀಕ್ರೆಟ್ ಕರ್ಕೊಂಡು ಸೀಕ್ರೆಟ್ ಕರ್ಕೊಂಡ್ಬಂದವ್ರೆ. ಆ ಕಡೆ ಕರ್ಕೊಂಡು ಓ ಗೇಮ್ಸ್ ಎಲ್ಲ ಇದೆ, ಹೇಳ್ಬೇಕು ತಾನೆ. ಇದು ತಕ್ಕನಾಗ ಡ್ರೆಸ್ ತಗೊಂಡ್ಬರ್ತಿದ್ದೆ ನಾನು. ಪರವಾಗಿಲ್ಲ, ನಿನ್ನ ನೋಡ್ತಾರು ಯಾರು ತುಂಬಾ ಫಾಲೋ ಮಾಡೋರು. ಜೀನ್ಸ್, ಅದಕ್ಕೆ ನಮ್ಮ ಜೀನ್ಸ್ ಹಾಕಿರೋದು. ನನ್ಗೆ ಹೇಳ್ಬೇಕು ತಾನೆ ವೀಲ್ ಅಟ್ಲೀಸ್ಟ್. ಓಕೆ, ಆ ಡ್ರೆಸ್ಸಲ್ಲೂ ಆಟಾಡ್ಬೋದು. ನಾನು ಆಡಲ್ಲ, ಅಂದ್ರೆಲ್ಲ ಆಡಕ್ಕಾಗಲ್ಲ. ಹೇಳಿದ್ರೆ ನಾನು ಜೀನ್ಸ್ ಹಾಕೊಂಬರ್ತಾ ಇದ್ದೆ ತಾನೆ. ನಂಗೆ ಗೊತ್ತಿಲ್ಲ, ಜೀನ್ಸ್ ತಗೊಂಬ. ಗೈಸ್, ಇವಾಗ ಸೀಕ್ರೆಟ್ ವ್ಯಾಲಿ ರೆಸಾರ್ಟಿಗೆ ಬಂದಿದ್ದೀವಿ. ಸಖತ್ ಖುಷಿ ಆಗ್ತಿದೆ. ಆಕ್ಚುಲಿ ಈ ರೆಸಾರ್ಟಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದೆ. ಇದೇ ರೆಸಾರ್ಟ್ ಅಲ್ಲ, ರೆಸಾರ್ಟಿಗೆ ಹೋಗೋಣ ಅಂತ. ಬಟ್ ನಾನು ಬರ್ಡೇ ದಿನ ಪ್ಲಾನ್ ಮಾಡಿರೋದು. ಸಖತ್ ಖುಷಿ ಆಗ್ತಿದೆ. ಸೊ ಇವಾಗ ನೋಡಿ, ಆಕ್ಚುಲಿ ಏನ್ ಗೊತ್ತಾ, ಇವ್ರಿಗೆಲ್ಲ ಗೊತ್ತಿರೋದಕ್ಕೆ ಈ ಪ್ಲೇಸಿಗೆ ತಕ್ಕನಾಗೆ ಡ್ರೆಸ್ಸಸ್ ಹಾಕೊಂಡ್ ಬಂದಿದ್ದಾರೆ. ನಾನ್ ಇಲ್ಲಿ ಲೆಗಿನ್ ಟಾಪ್ ತರ ಹಾಕೊಂಡ್ ಬಂದಿದ್ದೀನಿ. ಇಲ್ಲೆಲ್ಲ ಗೇಮ್ಸ್ ಎಲ್ಲ ಆಡೋದಕ್ಕೆ ಜೀನ್ಸ್ ಅಥವಾ ಶಾರ್ಟ್ಸ್ ಈ ತರ ಚಂದ. ಹೇಳ್ಬೇಕು ತಾನೆ, ಒಬ್ರಾದ್ರೂ ಗೆಸ್ ಮಾಡ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಈ ತರ ಡ್ರಾಮಾ ಮಾಡಿದ್ದಾರೆ. ಬಟ್ ಪರವಾಗಿಲ್ಲ, ಬಟ್ ಸಖತ್ ಖುಷಿ ಆಗ್ತಿದೆ. ಒಂಥರ ಇದು ಪ್ಲೇಸು ನೇಚರ್ ತರ ಇದೆ. ಇಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಇದೆ ನೋಡಿ. ಗೈಸ್, ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬ್ಯಾಂಡ್ ಹಾಕಿದ್ದಾರೆ, ಬನ್ನಿ ಗೈಸ್. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ವಾಟರ್ಮೆಲನ್, ಎಗ್, ನಾನ್ ವೆಜ್ ಅವ್ರಿಗೆ ಎಗ್. ಏನ್ ಸರ್ ಇದು? ಪಲಾವಾ? ಪಲಾವ್, ಕೇಸರಿ ಬಾತ್, ಖಾರ ಬಾತ್, ಇಡ್ಲಿ ಇದೆಯಾ? ಇಡ್ಲಿ ಇಡ್ಲಿ ಇಡ್ಲಿ. ಇದು ಡೈನಿಂಗ್ ಆನ್. ಬ್ರೇಕ್ಫಾಸ್ಟಿಗೆ ನಾನು ಇಡ್ಲಿ ಆ್ಯಂಡ್ ವಾಟರ್ಮೆಲನ್ ತಗೊಂಡಿದ್ದೀನಿ. ಇಡ್ಲಿ 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 ಅಂತಿದ್ದೆ, ಇಡ್ಲಿನೇ ಬಂತು. ಎಷ್ಟು ತಿನ್ನಲ್ಲ, ಟೇಸ್ಟ್ ಸಿಕ್ಕಿದ್ರೆ ಸಾಕು. ನಾನು ಯಾವುದು ವಾಟರ್ ಗೇಮಿಗೆ ಯಾವ ಡ್ರೆಸ್ಸಸ್ಸು ಕೂಡ ತೊಗೊಂಬಂದಿಲ್ಲ. ಬಟ್ ಇವರು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನನಗೆ ತೊಗೊಂಬಂದಿದ್ದಾರೆ ಅಂತ ಗೊತ್ತಾಯಿತು. ಸೊ ಇವಾಗ ರಿಲೀಫ್ ಆಯಿತು. ವಾಟರ್ ಗೇಮ್ ನೋಡಿದ ತಕ್ಷಣ ಅಯ್ಯೋ ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ವಿಮ್ಮಿಂಗ್ ಪೂಲ್ ಗಿಡಿಬೇಕು, ಡ್ರೆಸ್ ತೊಗೊಂಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಗೊತ್ತಾಯಿತು ಎಲ್ಲ ಪ್ಲ್ಯಾನ್ ಮಾಡಿ ಇವರು ನನಗೂ ತೊಗೊಂಬಂದಿದ್ದಾರೆ ಅಂತ. ಸೊ ಸಖತ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ ಆ್ಯಂಡ್ ಮೇನ್ಲಿ ನಮ್ಮ ಹಸ್ಬೆಂಡ್ಗೆ ಥ್ಯಾಂಕ್ ಯು ಸೋ ಮಚ್. ಇದು ಎಂಟ್ರೆನ್ಸ್. ಫುಲ್ಲು ಗ್ರೀನರಿ ಇದೆ. ವಾವ್, ಅಮೇಝಿಂಗ್. ಔಟ್ಸೈಡಿಂದ ಸಖತ್ತಾಗಿದೆ, ಒಳಗಡೆ ನೋಡಬೇಕು. ಸೈಡ್ ಪ್ಲೀಸ್. ಚೆನ್ನಾಗಿದೆ. ಎಂಟ್ರಿ, ಮಿರರ್, ಹಲೋ, ಕಬೋರ್ಡ್, ಬೆಡ್ ನೋಡಿ ಎಷ್ಟು ಹಾಕಿದ್ದಾರೆ.
ಚೆನ್ನಾಗಿದೆ. ಇದು ವಾಶ್ರೂಮ್ ಇದೆ ಗೈಸ್. ಏನು ಪ್ಲ್ಯಾನ್ ಇಲ್ಲದೆ ನಾನು ಸುಮ್ಮನೆ ಬಂದಿದ್ದೀನಿ. ಅದು ಒಂದೇ ಡ್ರೆಸ್ಸು, ಬರ್ಡೇ ನಿಂದು ಮೇನ್ ಡ್ರೆಸ್ ಏನಿದೆಯೋ ಅದೊಂದು ತಗೋ ಅಂತ ಹೇಳಿದ್ರು, ಅದೊಂದು ತೊಗೊಂಬಂದಿದ್ದೀನಿ. ಇನ್ನು ಮಿಕ್ಕಿದೇನು ತೊಗೊಂಬಂದಿಲ್ಲ. ಎಲ್ಲ ಇವರು ಎಲ್ಲ ತೊಗೊಂಬಂದಿದ್ದಾರೆ. ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ A to Z ಇದಕ್ಕೆ ಇದ್ಬೇಕು ಎಲ್ಲ ಪ್ರತಿ ಸಾಕು. ಇವಾಗ ನಾನು A to Z ಎಲ್ಲ ತಗೊಂಬರ್ತೀನಿ. ತೋರ್ಸಮ್ಮ ಹುಡುಗಿನ, ಅವಳನ್ನ ತೋರ್ಸಮ್ಮ. ಹೇಳಿ ಇವಾಗ ಹೇಳು. ಅವತ್ತು ಊಟಿಗೆ ಅದೇ ಅನ್ಎಕ್ಸ್ಪೆಕ್ಟೆಡ್, ಎಲ್ಲ ಎಕ್ಸ್ಪೆಕ್ಟೇಷನ್ ಎಲ್ಲ ಪ್ರೀ ಪ್ಲಾನ್ಡ್ ಇರಲ್ಲ ಒಂದೊಂದು ಸತಿ. ರಿಲ್ಯಾಕ್ಸ್ ಮಾಡ್ತಾ ಇದ್ದಾಳೆ. ಯಾರೋ ಹೇಳ್ತಾ ಇದ್ರಲ್ಲ ಆಫೀಸ್ ವರ್ಕ್ ಮಾಡಬೇಕು ಬಂದು ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ಏನೋ ವರ್ಕ್ ಫ್ರಮ್ ರೆಸಾರ್ಟ್, ವರ್ಕ್ ಫ್ರಮ್ ಎನಿವೇರ್ ಎವ್ರಿವೇರ್ ಮಾಡಬೇಕು. ಲ್ಯಾಪ್ಟಾಪ್ ತಂದಿದ್ದೀನಿ ಅಂತ ತೋರಿಸಿ, ಲ್ಯಾಪ್ಟಾಪ್ ತೋರಿಸಿ ಇಲ್ಲಿದೆ. ಸೊ ನನಗೆ ಈ ಥರ ಡ್ರೆಸ್ ಬಂದಿದೆ ಫೈನಲಿ. ರೆಡಿ ಫೈನಲಿ ಹಾಕೊಂಡ್ಬರ್ತೀನಿ ನಮ್ಮ ಡ್ಯಾಡಿ. ಫ್ರೀ ಅನಿಸಿಲ್ಲ ಇವಾಗ, ಒಂಥರ ರಿಲ್ಯಾಕ್ಸ್ ಆಗ್ತಿರಲ್ಲ. ರಿಲ್ಯಾಕ್ಸ್ ತಾನೆ, ಯಾವಾಗಲೂ ವರ್ಕು ರಿಲ್ಯಾಕ್ಸ್ ಮಾಡಿ. ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಹಾಂ ಅವನು ಮಾಡ್ತಾನೆ ಬಿಡು, ಪರವಾಗಿಲ್ಲ ಅಮ್ಮ, ಏನೂ ಆಗಲ್ಲ. ವೆದರ್ ಚೆನ್ನಾಗಿದೆ ಅಲ್ಲ, ಕೂಲಾಗಿ. ಬಿಸಿಲು ಬರಬಾರ್ದು, ಚೆನ್ನಾಗಿದೆ. ಸಣ್ಣ ಬೇರೆ ಆಗ್ಬಿಟ್ಟಿದ್ದೀನಿ, ಇನ್ನೂ ಸಣ್ಣ ಕಾಣಿಸುತ್ತೆ ಗೈಸ್. ಅವ್ರ ಮೊಬೈಲು ಅವ್ರ ಬ್ಯಾಗಲ್ಲಿ ಇಟ್ಟಿದ್ದಾರೆ, ಬಟ್ ಸುಮ್ಮನೆ ಏನಕ್ಕೆ ಮೊಬೈಲ್ಸ್ ಎಲ್ಲ ರೂಮಲ್ಲಿ ಬಿಡೋದು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಮ್ಮ ಮಮ್ಮಿಗೆ ಒಂದು ಸ್ಮಾಲ್ ಬ್ಯಾಗ್ ಕೊಟ್ಟಿದ್ದೀವಿ. ಅದರಲ್ಲಿ ಮೊಬೈಲ್ಸ್ ಇಟ್ಟಿದ್ವಿ. ಅವ್ರದ್ದು ಕೂಡ ಮೊಬೈಲ್ ತೆಗೆದು ನಮ್ಮ ಮಮ್ಮಿ ಕೈಗೆ ಕೊಟ್ಟಿದ್ದೀವಿ. ಅವ್ರಿಗೆ ಗೊತ್ತಿಲ್ಲ ಅದು. ಆಮೇಲೆ ಹೋಗಿ ಮೊಬೈಲ್ ಹುಡುಕಾಡ್ತಾರೆ, ನೋಡಬೇಕು ಹೆಂಗೆ ಇದು ಮಾಡ್ತಾರೆ ಅಂತ. ಅಮ್ಮ ಏನು ಅಷ್ಟು ಚೆನ್ನಾಗೈತೆ. ಮಾಡ್ಬೇಕು. ಕಾಲ್ ಮುಂದೆ ಇಡಿ ಮತ್ತೆ. ಗಿಡ ಗೊತ್ತಾ, ಮುಟ್ಟಿದರೆ ಮುನಿ, ಹಿಂಗೆ ಮುಟ್ಟಿದ್ರೆ ಸಾಕು ನೋಡಿ ಹೆಂಗೆ ಮುದ್ರು ಕೊಣುತ್ತೆ. ಸ್ವಿಮ್ಮಿಂಗ್ ಬರೋದಿಲ್ಲ, ಸೊ ಟ್ರೈ ಮಾಡಬೇಕು. ಹೆಲ್ಪ್ ಮಾಡು. ಆಡ ಇದೆಲ್ಲ ಇಲ್ಲಿ ಆಡ ಇದೆ. ಆಳ ಇದೆ. ಅವರು ಎಲ್ಲಿದ್ದಾಳೆ ಅವಳು ಇನ್ನೂ ಎದುರುತ್ತಾ. ನಾನೇ ಬೈತೀನಿ.
RCB ಇವಾಗ ಬ್ಯಾಟಿಂಗ್. ಕಮ್ ಆನ್. ಒನ್ ನೋ ರನ್. ಡಿಸ್ಕಸ್ ನೋಡು, ಆ ಕಡೆಯಿಂದ ಬಂದು ಹೊಡಿಬೇಕು, ಈ ಕಡೆಯಿಂದ ಒಂದು ಹೆಂಗ್ ಹೊಡಿಬೇಕು. RCB ನಮ್ದೇ ಕಪ್ಪು ಈ ಸತಿ. ಏನ್ ನಂಗೆ ಗೊತ್ತಿಲ್ಲ. ಅಮ್ಮ ವೀರ ಮೊಬೈಲ್ ನೋಡಿದ್ರಾ? ಅಮ್ಮ ಅವ್ನ ಮೊಬೈಲ್ ಕಾಣಿಸ್ತಾ ಇಲ್ಲ. ಗೊತ್ತಿಲ್ಲ. ಬ್ಯಾಗಲ್ಲಿ, ಅಮ್ಮ ಬ್ಯಾಗಲ್ಲಿ ನೋಡು. ಈ ಬ್ಯಾಗೆ ತಾನೇ ಕೊಟ್ಟಿದ್ದು. ಇಲ್ಲವೇ, ನಾನೇನು ಸೈಟ್ ಮಾಡ್ತಾ ಇಲ್ಲ ಕಣೋ. ಮೊಬೈಲ್ ಕಾಣಿಸ್ತಿಲ್ಲ ಒಂದು. ಎಲ್ಲರೂ ನನ್ ಮೇಲೆನೆ ಡೌಟ್ ಪಡಿ. ಪ್ರಾಮಿಸ್ ಇಲ್ಲ ಅವಿ. ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ. ನಾನ್ ವಿಡಿಯೋ ಮಾಡ್ತಾ ಇಲ್ಲ, ವಿಡಿಯೋ ನೋಡ್ತಾ ಇದ್ದೀನಿ. ಗೈಸ್, ಅವ್ರ ಮೊಬೈಲ್ ಎತ್ತಿಕ್ಕಿದ್ನೆಲ್ಲ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡೆ, ಬಟ್ ಇಲ್ಲಿ ಎಲ್ಲಿ ವಿಡಿಯೋ ಮೊಬೈಲ್ನ ಸೆಟ್ ಮಾಡಿ ಇಕ್ಕೋದು ಅಂತಾನೆ ಗೊತ್ತಾಗ್ಲಿಲ್ಲ. ಚೆಕ್ ಮಾಡ್ತಾ ಇದ್ವಿ, ಅಷ್ಟೊತ್ತಿಗೆ ಬಂದ್ಬಿಟ್ರು. ಸೊ ಅದಕ್ಕೆ ಪ್ಲಾನ್ಸ್ ಹೋಗ್ಲಿಲ್ಲ. ಸೊ ಇವಾಗ ಕ್ರಿಕೆಟ್ ಗೇಮ್ ಮಾಡಿದ್ವಿ, ಸ್ವಿಮ್ಮಿಂಗ್ ಮಾಡಿದ್ವಿ. ನೆಕ್ಸ್ಟ್ ಲಂಚ್ ಮಾಡಿಕೊಂಡು ಸ್ವಲ್ಪ ಔಟ್ಡೋರ್ ಗೇಮ್ ಇದೆ, ಇಂಡೋರ್ ಗೇಮ್ಸು ಇದೆ. ನೋಡಬೇಕು ಯಾವ ಗೇಮ್ ಆಡೋದು ಅಂತ. ಬಟ್ ಚೆನ್ನಾಗಿದೆ ಇದು ಪ್ಲೇಸ್ ಅಲ್ಲ. ಅದು ಇವತ್ತು ವೆದರ್ ಒಂದು ಸ್ವಲ್ಪ ನಮಗೆ ಇದು ಏನು ಸಪೋರ್ಟ್ ಮಾಡ್ತಿದೆ. ಪಾ ಸ್ವಿಮ್ಮಿಂಗ್ ಕಲ್ತ್ಬಿಟ್ಟೆ, ಹೆಂಗ ಅನ್ನಿಸ್ತಾ ಇದೆ? ನೆಕ್ಸ್ಟ್ ಸಮುದ್ರೊಳಗೆ ಹೋದ್ರು ಬದುಕ್ಬಿಡ್ತೀಯಲ್ಲ. ಕಲ್ತ್ಬಿಡ್ತು ಪಾ. ನನ್ಗಂತೂ ಆಗ್ಲೇ ಇಲ್ಲ. ನೀರ್ಗೂ ಒಂಥರ ಅನ್ನಿಸ್ಬಿಡ್ತಿತ್ತು. ಗೈಸ್, ಲಂಚು ಇದು ನಾವು ವೆಜ್ ತೊಗೊಂಡಿದ್ದೀವಿ. ಇಲ್ಲಿ ವೆಜ್ಜು ನಾನ್ ವೆಜ್ ಎಲ್ಲ ಇರುತ್ತೆ. ಅವ್ರು ನಾನ್ ವೆಜ್ ತೊಗೊಂಡಿದ್ದಾರೆ, ನಾನು ಟಾಮ್ ವೆಜ್. ಗೈಸ್, ಇದೆ ಲೇಕ್ ವ್ಯೂ. ಸ್ವಲ್ಪ ಮೇಂಟೆನೆನ್ಸ್ ಇಲ್ಲ. ಸೊ ಇಲ್ಲಿ ಏನು ಒಳಗಡೆ ಎಲ್ಲ ಬಿಡೋದಿಲ್ಲ. ಮೇಂಟೆನೆನ್ಸ್ ಇಲ್ಲ ಪಾ. ಅವನಿಗೇನೋ ಸ್ವಿಮ್ಮಿಂಗ್ ಗೊತ್ತು ಡ್ಯಾಡಿ. ಇವಾಗ ಸ್ನ್ಯಾಕ್ಸ್ ತಿನ್ಕೊಂಡು ಫ್ರೆಶಪ್ ಆಗಿ ಹೊರಡಬೇಕು. ಗೈಸ್, ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಚೆಕ್ಔಟ್ ಮಾಡೋಕ್ಕಿಂತ ಮುಂಚೆ ನಾನು ರೆಡಿಯಾಗಿ ಇವಾಗ ಡಿನ್ನರ್ಗೆ ಹೋಗಬೇಕು. ಡಿನ್ನರ್ ಎಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ನನ್ನ ಬರ್ಡೇ ಡ್ರೆಸ್ ಇದು, ನನ್ನ ಮೇನ್ ಬರ್ಡೇ ಡ್ರೆಸ್ ಇದು. ಹೇಗಿದೆ ಅಂತ ತೋರಿಸ್ತೀನಿ.
ಗೈಸ್ ಇದು ನೈಟ್ ಟೈಮ್ ವ್ಯೂ. ಫುಲ್ ಅಲ್ಲಿ ತಡ್ಬಿಡಿ ಹುಷಾರು. ವಿಡಿಯೋ ಹಿಂಗೆ ಮಾಡ್ರಪ್ಪ. ಹಂಗೆ ಮಾಡ್ತಿರೋದಪ್ಪ. ಸ್ಮಾಲ್ ಗೈಸ್, ಊಟಕ್ಕೆ ಆಚೆ ಹೋಗೋಣ. ಅಲ್ಲಿ ಒಂದು ನಿಂಗೆ ಸರ್ಪ್ರೈಸ್ ಇದೆ ಅಂತ ಹೇಳಿ ರೆಡಿ ಮಾಡಿಸಿ ಎಷ್ಟೊತ್ತಾದರೂ ಹೋಗ್ತಾ ಇರಲಿಲ್ಲ. ಇವ್ರು ಅಂತ ಇದ್ರು ಇಲ್ಲಿ ಲೈಟಿಂಗ್ಸ್ ನೋಡಬೇಕು, ಲೈಟಿಂಗ್ಸ್ ನೋಡ್ಕೊಂಡು ಹೋಗೋಣ. ಮತ್ತು ಇವ್ರು ಏನು ಹೇಳಿದ್ರು, ಲೇಕ್ ಹತ್ರ ಇದು ಲೈಟಿಂಗ್ ಶೋ ಇದೆ, ಹೋಗೋಣ ಅಂತ ಹೇಳಿದ್ರು. ಸೊ ಓಕೆ ಇರ್ಬೋದೇನೋ ಅಂದ್ಕೊಂಡು ಇನ್ನೇನು ಹೊರಡೋ ಟೈಮಲ್ಲಿ ಕಾರ್ ಹತ್ರ ಹೋಗ್ತಾ ಇದ್ವಿ. ಇವರು ನೀರು ಇಟ್ಕೊಂಡು ಹೋಗ್ಬಿಡೋಣ ಅಂತ ಮತ್ತೆ ರಿಟರ್ನ್ ಕರೆದಾದ್ಮೇಲೆ ಅಲ್ಲಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ರು. ನನಗಂತೂ ಸಖತ್ ಖುಷಿ ಆಯಿತು. ನನಗೆ ಅದು ಏನು ಖುಷಿ ಆಯಿತು ಅಂತಂದರೆ ನೈಟ್ ಟೈಮು ಫುಲ್ಲು ಲೈಟಿಂಗ್ಸು, ಅದ್ರ ಮಧ್ಯ ಇದು ಕೇಕ್ ಕಟ್ ಮಾಡೋದು ಗ್ರೀನರಿ ಮಧ್ಯ, ಅದು ನಂಗೆ ಸಖತ್ ಖುಷಿ. ಇದೊಂದು ನನಗೆ ಡ್ರೀಮ್ ಇತ್ತು. ಥ್ಯಾಂಕ್ ಯು ಸೋ ಮಚ್ ಟಾಮ್. ಸಖತ್ ಖುಷಿ ಆಯಿತು. ಸೊ ನಾನು ಅಂದ್ಕೊಂಡಿದ್ದೆ ಇಲ್ಲಿ ಕೇಕ್ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ಇಲ್ಲೇನಾದರೂ ಪ್ಲ್ಯಾನ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಅದು ಹಂಗೆ ಆಯಿತು. ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಟು ಮೈ ಫ್ಯಾಮಿಲಿ ಆ್ಯಂಡ್ ಟು ಮೈ ಟಾಮ್ ಹಬೀಬಿ. ಡಿನ್ನರ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ನಾವು ಡಾಮಿನಸ್ಸಿಗೆ ಬಂದಿದ್ದೀವಿ. ಸೊ ಎಲ್ಲರಿಗೂ ಟಯರ್ಡ್ನೆಸ್ ಆಗೋಗ್ಬಿಟ್ಟಿದೆ. ಬಿಕಾಸ್ ಸ್ವಿಮ್ಮಿಂಗ್ ಪೂಲಲ್ಲಿ ವಾಟರ್ ಗೇಮ್ಸ್ ಆಡಿ ನನಗೂ ನಮ್ಮ ಡ್ಯಾಡಿಗೂ ಮತ್ತು ವೀರಾಗೂ ತುಂಬ ಟಯರ್ಡ್ನೆಸ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಡಾಮಿನಸ್ಸಿಗೆ ಬಂದಿದ್ದೀವಿ. ಮುಗಿಸ್ಕೊಂಡು ಪಿಜ್ಜಾ ಚೆನ್ನಾಗಿ ತಿಂದ್ಕೊಂಡು ಮನೆಗೆ ಇವಾಗ ಬಂದಿದೆ. ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದೆ. ಇವಾಗ ಹೋಗಿ ಫಸ್ಟು ಮಲ್ಕೊಂಬಿಡ್ಬೇಕು. ಅಷ್ಟು ಕಣ್ಣೆಲ್ಲ ಫುಲ್ ಇಷ್ಟು ಚಿಕ್ಕದಾಗೋಗ್ಬಿಟ್ಟಿದೆ. ನಿದ್ದೆ ಮಾಡಿದ್ರೆ ಬೆಳಗ್ಗೆ ಪಕ್ಕ ಲೇಟಾಗಿ ಎದ್ದೇಳ್ತೀನಿ, ಅಷ್ಟು ನಿದ್ದೆ. ಈ ಸತಿ ಬರ್ಡೇ ನಂಗೆ ತುಂಬಾ ಖುಷಿ ಆಯಿತು. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಆ್ಯಂಡ್ ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ ಸಖತ್ತಾಗಿತ್ತು. ಆ್ಯಂಡ್ ಒಂಚೂರು ಕ್ಲೂ ಕೊಡ್ದೇನೆ ಸರ್ಪ್ರೈಸ್ ಕೊಟ್ಟರು. ತುಂಬಾ ಅಂದರೆ ಸಖತ್ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ವಿಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ವಾಟ್
ಓ ಮೈ ಗಾಡ್, ಇನ್ನೊಂದು ಕೇಕ್ ಕಟ್ಟಾ. ಕೇಕ್ ತಿಂದು ತಿಂದು ಸಾಕಾಗೋಗ್ಬಿಟ್ಟಿದೆ. ನೈಫ್ ತಗೊಂಬ, ಸ್ಪೂನ್ಸ್ ತಗೊಂಬ. ನಂಗೆ ಹೊಟ್ಟೆ ಫುಲ್ ಆಗಿದೆ, ನನ್ಗೆ ಆಗಲ್ಲ. ಸರ್ಪ್ರೈಸಸ್ ಇಷ್ಟ ಅಂತ ಹೇಳಿದ್ದೆ, ಬಟ್ ಈ ಥರ ಸರ್ಪ್ರೈಸ್ ಮೇಲೆ ಕೊಟ್ಟರೆ ನಾನು ಹೆಂಗೆ ತಡ್ಕೋಬೇಕು ಈ ಖುಷಿನ ಹೇಳಿ. ತಗೋ ನಾವು ವಿಡಿಯೋ ಮಾಡಿ. ದೂರದೇಕು ಗಿಫ್ಟು ನಮ್ಮ ಸಿಸ್ಟರ್ ಹೇಳಿದ್ರು, ಟ್ರಿಪ್ಪಿಂದ ಪಾಪ ಅವ್ರು ಮುಗಿಸ್ಕೊಂಡ್ಬಂದು ಲಾಸ್ಟ್ ವೀಕ್ ತಾನೇ ಟ್ರಿಪ್ಪಿಂದ ಮುಗಿಸ್ಕೊಂಡು ಬಂದ್ರೆ ಅವ್ರಿಗೆ ಏನು ತೊಗೊಳಕ್ಕೂ ಅವ್ರಿಗೆ ಟೈಮ್ ಸಿಕ್ಕಿರಲಿಲ್ಲ. ಅವರು ಹೇಳಿದ್ರು ಈ ಸರ್ತಿ ಗಿಫ್ಟ್ ಇಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕೊಡ್ತೀನಿ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗಿಫ್ಟ್ ಈ ಸರ್ತಿ. ನನ್ನ ಬರ್ಡೇಗೆ ನಾನು ಗಿಫ್ಟ್ ಓಪನ್ ಮಾಡಿಲ್ವಲ್ಲ ಅನ್ನೋದೊಂದು ಇತ್ತು ಅಷ್ಟೇ. ಅದು ಬಿಟ್ಟರೆ ಇವ್ರು ಕೊಡ್ತಿದ್ದೆ ಸರ್ಪ್ರೈಸ್ ಮೇಲೆ ಅದು ನೆನಪಿರಲಿಲ್ಲ. ಇವಾಗ ನನಗೆ ಈ ಥರ ಗಿಫ್ಟ್ ಕೊಟ್ಟಿದ್ದಾರೆ. ಇದೇನಿದೆ ಅಂತ ನಂಗೆ ಇವಾಗ ಎಕ್ಸೈಟೆಡ್. ಜೀವ, ವಾವ್ 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 ವಾವ್, ಸೂಪರ್ ಸೂಪರ್ ಸೂಪರ್. ಫ್ರಿಡ್ಜ್ ಅದಕ್ಕೆ ನಮ್ದು ಫೋಟೋಸ್ ಹಾಕಿದ್ದು. ಬ್ಯಾಕ್ ಸೈಡ್ ನೋಡು. ಕೀಪ್ ಕಾಮ್ ಅಂಡ್ ಡ್ರೈವ್ ಸೇಫ್. ವಾವ್ ವಾವ್, ಸೂಪರ್ ಗೈಸ್. And see this. ಹ್ಯಾಪಿ ವಿತ್ ದ ಫೋಟೋ. So happy. So ಅದು ಕಾಣಿಸಲ್ಲ ಅಷ್ಟು ನೀಟಾಗಿ. ಅದು ಪ್ರಿಂಟ್ ನೀಟಾಗಿದೆ, ಬಟ್ ಈ ಫೋಟೋದಲ್ಲಿ ಲೈಟ್ ಇರೋದ್ರಿಂದ ಕಾಣಿಸಲ್ಲ. ಒಂದು ನಿಮಿಷ ಅಲ್ಲಿ. ಹಾಂ, ಪರ್ಫೆಕ್ಟ್. nice. ಹ್ಯಾಪಿ. ವಾವ್, ಸೂಪರ್. ಹೌದು, 3 ಸ್ಟೆಪ್ ರೋಸ್ ಗೋಲ್ಡ್ ಚೈನ್. ಆಕ್ಚುಲಿ ಈ ಥರದ್ದು ನಮ್ಮ ಸಿಸ್ಟರ್ ಹತ್ರ ಇತ್ತು, ಬಟ್ ಇವಾಗ ಈ ಥರದ್ದು ನಾನು ತಗೋಬೇಕು ಅಂತ ರೀಸೆಂಟಾಗಿ ಹೇಳಿದೆ. ಸೊ ನೈಸ್. ಅಪ್ಪ ಜೊತೆ ಒಂದು ಫೋಟೋ ಇರಬೇಕಿತ್ತು. ಅಷ್ಟು ಗ್ರೇಟ್ ಫೋಟೋಸ್ ಇಲ್ಲ ಇವಾಗ ತೆಗೆಸ್ಕೊಂಡಿರೋದು. ಆಕ್ಚುಲಿ ನಮ್ಮ ಡ್ಯಾಡಿ ಫೋಟೋಗೆ ಆಗಲಿ ಈ ಥರ ಎಲ್ಲ ಬರಲ್ಲ. ಈ ನಡುವೆ ನಮ್ಗಳ ಜೊತೆ ಫೋಟೋಗಳು ತೆಗೆಸ್ಕೊಂತ ಇದ್ದಾರೆ. ಮೊದಲು ಫೋಟೋ ಅಂದರೆ ಹುಡುಮಯ್ಯ ನಮ್ ಬರಲ್ಲ. ದಟ್ಸ್ ಯೋರ್ ಫೇವ್ರೆಟ್ ಕಲರ್ ಅನ್ಕೊಂತೀನಿ. ನಿಂಗೆ ಈ ಥರ ಏನು ಹೇಳ್ತಿರ್ಲಿಲ್ಲ ನಾವು. ಈ ಥರ ವೀರಮ್ ಲಾಸ್ಟ್ ಟೈಮು ಇದೇ ಕಲರ್, ಈ ಕಲರ್ ಕಟ್ಟಿದ್ದ. ಸೇಮ್ ಕಲರ್ ಇಲ್ಲ. ಇದು ಚೆನ್ನಾಗಿದೆ. ಇದೇನಿದು? ಚಿಲ್ ಔಟ್. ಹ್ಯಾಪಿ. ಇಷ್ಟ ಆಯ್ತಾ ಗಿಫ್ಟ್ಸ್? ನನಗೇನು ಖುಷಿ ಆಯ್ತು ಗೊತ್ತಾ, ಒಂದ್ರಲ್ಲೇ ಎಲ್ಲ ಗಿಫ್ಟ್ ಹ್ಯಾಂಪರ್ ತರ ಮಾಡಿದ್ದು. ಎವ್ರಿ ಟೈಮ್ ಇನ್ನೊಂದೇನ್ ಗೊತ್ತಾ, ನಂದೇ ಅದು ಹೊಸ ಡಿಸೈನ್ ಇದು ನನ್ನ ಹತ್ರನೇ ಇತ್ತು. ಅವಳು ಬ್ಲೌಸ್ ಹೊಲ್ಸ್ಕೊಳಲ್ಲ ಸ್ಯಾರೀಸ್ಗೆ, ಅದಕ್ಕೆ ಅಮ್ಮ ಆಕ್ಚುಲಿ ಏನ್ ಗೊತ್ತಾ, ನನ್ ಸ್ಯಾರೀಸ್ ಕಲೆಕ್ಟ್ ಮಾಡ್ಕೊಂತೀನಿ, ಬ್ಲೌಸಸ್ ನಾನು ಸ್ಟಿಚ್ ಮಾಡ್ಸಲ್ಲ. ಯಾಕೆಂತಂದ್ರೆ ಲೇಜಿ ಗರ್ಲ್ ಸ್ಯಾರಿ ಅಷ್ಟೊಂದು ನನಗೆ ಕ್ರೇಜ್ ಇಲ್ಲ. ಸೊ ಏನಾದ್ರು ಬ್ಲೌಸ್ ಹೊಲಿಸ್ಕೋಬೇಕು ಅಂದ್ರೂ ನಾನು ಅದನ್ನೂ ಡಿಲೇ ಮಾಡ್ತೀನಿ. ಮಮ್ಮಿ ಹೇಳಿದೆ ಇದಕ್ಕೆ ಯಾವಾಗಾದ್ರೂ ನೋಡಮ್ಮ ಅಂತ ಕೊಟ್ಟಿದ್ದೆ ಅಷ್ಟೇನೆ. ಇದು ಕೊಟ್ಟಿದ್ದೀನಿ ಅನ್ನೋದು ನೆನಪಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ, ಮಮ್ಮಿ, ಕಾವ್ಯ ಅಂಡ್ ವಿ. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲ್ ಥ್ಯಾಂಕ್ಸ್ ಟು ದಿಸ್ 3 ಜನಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅವ್ರ ಟೈಮ್ ಕೊಟ್ಟಿರೋದು. ಥ್ಯಾಂಕ್ಸ್. ಯಾಕೆ ಫ್ಯಾಮಿಲಿ, ಇಟ್ಸ್ ಅ ಫ್ಯಾಮಿಲಿ. ಅಂಕಲ್ ಲೀವ್ ಹಾಕಿ, ಕಾವ್ಯ ಲೀವ್ ಹಾಕಿ. ಬಟ್ ಈ ಸತಿ ಕ್ರೇಜಿಯಾಗೆ ಪ್ಲಾನ್ ಮಾಡಿದ್ದೆ. ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲಿ ಗಿಫ್ಟು ಐಡಿಯಾ ಮಾತ್ರ ಮಸ್ತಾಗಿದೆ, ಸಖತ್ತಾಗಿದೆ. ನೆಕ್ಸ್ಟು ನಮ್ಮ ಡ್ಯಾಡಿ ಫೋಟೋದೊಂದು ಮಾಡಿಸ್ಕೋಬೇಕು. ಅದೊಂದು ಅದಕ್ಕೆ ಹೇಳೋದು ಫೋಟೋಸಿಗೆ ಬರಬೇಕು ಅಂತ. ನಿನ್ನ ವ್ಯೂವರ್ಸ್ಗೂ ಹೇಳು ಫೋಟೋಸ್ ತಗೊಳ್ಳಿ ಜಾಸ್ತಿ ಅಂತ. ಫೋಟೋಸು ನಿಮ್ಮ ಪೇರೆಂಟ್ಸ್ ಯಾರಾದ್ರೂ ಫೋಟೋಸಿಗೆ ಜಾಸ್ತಿ ಬರ್ತಾ ಇಲ್ಲ ಅಂದರೆ ಫೋರ್ಸ್ಫುಲಿ ಫೋಟೋಸ್ ತಗೊಳ್ಳಿ, ಅವಾಗ ಈ ಥರ ಯೂಸ್ ಆಗುತ್ತೆ. ನಮ್ಮ ಡ್ಯಾಡಿ ಅಂತೂ ಬರ್ತಿರ್ಲಿಲ್ಲ, ಈ ನಡುವೆ ಬರ್ತಾ ಇರೋದು ರೀಸೆಂಟಾಗಿ. ಓಕೆ, ಐ ಕ್ಲೋಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಸತಿ ನನ್ನ ಬರ್ಡೇನ ತುಂಬ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿದ್ರು ನಮ್ಮ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋ ಹೆಂಗೆ ಮಾಡೋಕ್ಕಿಂತ ಮುಂಚೆ ಒಂದು ಮಾತು, ಸ್ಮಾಲ್ ಆರ್ ಬಿಗ್ ಏನೇ ಇದ್ರೂ ಅದರಲ್ಲಿ ಖುಷಿ ಪಡಿ. ಯಾಕೆಂದರೆ ಸ್ಮಾಲ್ ಥಿಂಗ್ಸಲ್ಲೂ ಖುಷಿ ಇರುತ್ತೆ, ಬಿಗ್ ಥಿಂಗ್ಸಲ್ಲೂ ಖುಷಿ ಇರುತ್ತೆ.
ಏನು ಸರ್ಪ್ರೈಸಸ್ ಕೊಡೋದಿಲ್ಲ. ಸೊ ಎಲ್ಲಾದ್ರಲ್ಲೂ ಖುಷಿ ನೋಡಿ ಆ್ಯಂಡ್ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.